உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் இணங்க அச்சமும் ஒருதலை சார்பும் இன்றி விருப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன். ಸ್ನೇಹಿತರೆ ನಮಸ್ತೆ. ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ. ಗೆಳೆಯರೇ, ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಧೀರನೂ ಅಲ್ಲ ಅನ್ನುವ ಮಾತೊಂದಿದೆ. ತಮಿಳುನಾಡಿನ ಜನ ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಲಿಯಾಸ್ ದಳಪತಿಗೆ ಕುದುರೆಯನ್ನು ಕೊಟ್ಟರು, ಸಿಂಹಾಸನವನ್ನು ಕೊಟ್ಟರು. ಆದರೆ ಅದನ್ನು ಏರಲು ಆತ ತಿಣುಕಾಡಿದರು. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ MG ರಾಮಚಂದ್ರನ್ ಅವರ ನಂತರ ಪಕ್ಷ ಕಟ್ಟಿದ 2 ವರ್ಷಗಳಲ್ಲಿ ಅದನ್ನು ಅಧಿಕಾರದ ಹತ್ತಿರಕ್ಕೆ ತಂದ ವಿಜಯ್ ದಳಪತಿಯದು ನಿಜಕ್ಕೂ ರಾಜಕೀಯವಾಗಿ ದೊಡ್ಡ ಸಾಧನೆ. ಆದರೇನು ಮಾಡುವುದು, ಜನ ಕೊಟ್ಟ ಅಧಿಕಾರ ಪೀಠ ಏರುವ ದಾರಿಯಲ್ಲಿ ಮೊದಲ ಹೆಜ್ಜೆಗೆ ಅವರು ಎಡವಿದರು, ಮತ್ತೆ ಎಡವಿದರು. 3 ಸಲ ಸರ್ಕಾರ ರಚನೆ ಹಕ್ಕು ಮಂಡಿಸಲು ಲೋಕಭವನಕ್ಕೆ ಹೋಗಿ ಅವಕಾಶ ಸಿಗದೆ ಇವರು ಪರದಾಡಿದ್ದು ದೇಶದ ಇತಿಹಾಸದಲ್ಲೇ ಮೊದಲ ಪ್ರಕರಣ. 107 ಸ್ಥಾನಗಳನ್ನು ಗೆದ್ದರೂ ಈ ಜಯ ಬಳಸಿಕೊಂಡು ಸರಾಗವಾಗಿ ಮುಖ್ಯಮಂತ್ರಿ ಕುರ್ಚಿ ಏರಲಾಗದೆ ಸತತ 6 ದಿನ ತಮಿಳುನಾಡು ರಾಜಕೀಯದಲ್ಲಿ ಗೊಂದಲದ ವಾತಾವರಣ ಮೂಡಿಸಿದರು, ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಿದರು. ರಾಜಕೀಯ ಅನುಭವವಿಲ್ಲದೆ ಹಿಟ್ ವಿಕೆಟ್ ಮಾಡಿಕೊಂಡ ವಿಜಯ್ ಫಜೀತಿ ಕಂಡು ಅಲ್ಲಿನ ನಾಯಕರು ಒಳಗೊಳಗೆ ನಕ್ಕರು. ರಾಜಕೀಯ ನಿರ್ವಾತವೊಂದನ್ನು ಬಳಸಿಕೊಂಡು ಜನಪ್ರಿಯತೆಯ ಅಲೆಯೇರಿ ಚುನಾವಣೆ ಗೆದ್ದ ಆತನಿಗೆ ಅನುಭವವಿಲ್ಲ, ರಾಜಕೀಯ ಒಳಸುಳಿಗಳ ಪರಿಚಯವಿಲ್ಲ, ರಾಜನೀತಿಯ ಒಳಪಟ್ಟುಗಳನ್ನು ಬಲ್ಲವರು ಕೂಡ ಆತನ ಜೊತೆ ಯಾರೂ ಇಲ್ಲ ಎಂದು ಹೆಜ್ಜೆ ಹೆಜ್ಜೆಗೂ ಪ್ರೂವ್ ಆಯಿತು. ಮೇ 4ರಂದು ಫಲಿತಾಂಶದ ದಿನ ಒತ್ತೇರುವ ಸಮಯಕ್ಕೆ ವಿಜಯ್ ದಳಪತಿಯ ತಮಿಳಿಗ ವೆಟ್ರಿ ಕಳಗಂ ಪಕ್ಷ ತಮಿಳುನಾಡಿನ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವುದು ಖಾತ್ರಿಯಾಗಿತ್ತು. ಫಲಿತಾಂಶ ಮತ್ತು ಬರುತ್ತಿದ್ದ ಲೀಡ್ ಗಮನಿಸಿದ ಯಾರಿಗೇ ಆದರೂ ಅತಂತ್ರ ಸರ್ಕಾರ ಬರುತ್ತದೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಸಂಭಾವ್ಯ ಬಹುಮತ ಕೊರತೆ ನಿವಾರಿಸಿಕೊಳ್ಳಲು TVK ಪಕ್ಷ ವಿಜಯ್ ದಳಪತಿ ತಂತ್ರಗಾರಿಕೆ ಆರಂಭಿಸಿರಬಹುದು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ವಿಜಯ್ ತಮ್ಮ ಬಂಗಲೆಯಲ್ಲಿ ಆರಾಮಾಗಿ ಕೂತು ಫಲಿತಾಂಶ ನೋಡುತ್ತಾ ಕಾಲ ಕಳೆದರೆ ಹೊರತು ಸಮರೋಪಾದಿಯಲ್ಲಿ ಫೀಲ್ಡ್ಗಿಳಿದು ಸಣ್ಣ ಪುಟ್ಟ ಪಕ್ಷಗಳನ್ನು ಸಂಪರ್ಕಿಸಿ ಸೆಳೆಯುವ ಯಾವ ಪ್ರಯತ್ನವನ್ನೂ ಮಾಡಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಮನೆಯಿಂದ ಹೊರಬಂದ ವಿಜಯ್ ತಂದೆ SA ಚಂದ್ರಶೇಖರ್ ಕಾಂಗ್ರೆಸ್ ಪಕ್ಷ ನಮಗೆ ಬೆಂಬಲ ನೀಡಲಿ ಎಂದು ರಾಜಕೀಯ ಅಪ್ರಬುದ್ಧರ ರೀತಿ ಮಾಧ್ಯಮಗಳ ಮುಂದೆ ಮಾತನಾಡತೊಡಗಿದರು. ಗೆಲುವು ಲೀಡು ಎಲ್ಲ ಸೇರಿದರೂ ಕಾಂಗ್ರೆಸ್ 5 ಸ್ಥಾನ ದಾಟುವುದಿಲ್ಲ ಎಂದು ಗೊತ್ತಿದ್ದು ಕಾಂಗ್ರೆಸ್ ಬೆಂಬಲ ಕೋರತೊಡಗಿದರು. ವಿಜಯ್ ತಂದೆ ದೊಡ್ಡ ತಪ್ಪು ಮಾಡಿದ್ದರು. ಆತ ಮಾಡಿದ ಈ ತಪ್ಪು ಎಂಥ ದುಬಾರಿಯಾಯಿತು ಅನ್ನೋದನ್ನು ಮತ್ತು ಈ ಚಂದ್ರಶೇಖರ್ ಎನ್ನುವ ಆಸಾಮಿಯ ರಾಜಕೀಯ ದಾಹ ಎಂಥದ್ದು ಅನ್ನೋದನ್ನು ಹಾಗೂ ತಂದೆಯೇ ಮುಖ್ಯಮಂತ್ರಿ ಮಗನಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಶತ್ರುವಾಗಿ ಕಾಡಬಹುದು ಎಂಬುದನ್ನು ವಿವರವಾಗಿ ಹೇಳುತ್ತೇನೆ. ವಿಜಯ್ ದಳಪತಿಯ ಬೆನ್ನ ಹಿಂದಿರುವ ದುಷ್ಟಕೂಟವೊಂದರ ಶಾಕಿಂಗ್ ಮಾಹಿತಿಯನ್ನು ನಿಮ್ಮ ಮುಂದೆ ಅರವುತ್ತಾ ಹೋಗುತ್ತೇನೆ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಅದಕ್ಕೂ ಮುನ್ನ ತಮ್ಮಲ್ಲೊಂದು ಮನವಿ, ನೀವು ನೀತಿ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಮಾಡಿ, ನಮ್ಮನ್ನು ಬೆಂಬಲಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ತಮಿಳುನಾಡು ವಿಧಾನಸಭೆ 234 ಸ್ಥಾನಗಳನ್ನು ಹೊಂದಿದೆ. ಚುನಾವಣೆಯಲ್ಲಿ 107 ಸ್ಥಾನ ಗೆದ್ದಿರುವ ವಿಜಯ್ ದಳಪತಿಗೆ ಸರ್ಕಾರ ರಚನೆ ಮಾಡಲು 118 MLAಗಳ ಮ್ಯಾಜಿಕ್ ನಂಬರ್ ಬೇಕಿತ್ತು. ಅಂದರೆ ಬಹುಮತಕ್ಕೆ 11 ಸ್ಥಾನಗಳ ಕೊರತೆ. ಈ ಕೊರತೆ ತುಂಬಲು ವಿಜಯ್ ತಂದೆ ಬಯಸಿದ್ದು 5 ಸ್ಥಾನ ಗೆದ್ದ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು. ಸರಿ, ರಾಹುಲ್ ಗಾಂಧಿ ವಿಜಯ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ದೂ ಆಯಿತು. DMKಯೊಂದಿಗಿನ ಮೈತ್ರಿ ಧರ್ಮ ಉಲ್ಲಂಘಿಸಿ ವಿಜಯ್ ಪಕ್ಷಕ್ಕೆ ಬೆಂಬಲ ನೀಡಿದ್ದೂ ಆಯಿತು. ಆಗಲಾದರೂ ವಿಜಯ್ ಎಚ್ಚೆತ್ತುಕೊಂಡು ಸರಳ ಬಹುಮತಕ್ಕೆ ಬೇಕಾದ ಇನ್ನುಳಿದ 6 ಶಾಸಕರ ಬಲ ಒಗ್ಗೂಡಿಸಲು ಕ್ಷಿಪ್ರ ಚಟುವಟಿಕೆ ನಡೆಸಬೇಕಿತ್ತು. ಆದರೆ ಅದಾಗಲಿಲ್ಲ. ಬದಲಿಗೆ ಸರ್ಕಾರ ರಚಿಸುವ ಹಕ್ಕು ಮಂಡಿಸುವಾಗ ವಿಜಯ್ 2 ಸಲ ತಾಂತ್ರಿಕ ತಪ್ಪು ಮಾಡಿದರು. ಮೊದಲು ತಮ್ಮ ಪಕ್ಷ ಗಳಿಸಿರುವ ಶೇಕಡಾವಾರು ಮತಗಳ ಆಧಾರದಲ್ಲಿ ಸರ್ಕಾರ ರಚನೆಗೆ ಅವಕಾಶ ಕೊಡಿ ಎಂದು ಕೇಳಿದರು. ರಾಜ್ಯಪಾಲ ಅರಳೇಕರ್ ಇದಕ್ಕೆ ಸಂವಿಧಾನದಲ್ಲಿ ಅವಕಾಶವಿಲ್ಲ, ನಿಮ್ಮ ಬಳಿ ಎಷ್ಟು ಸಂಖ್ಯೆ ಇದೆ, ಶಾಸಕರ ಸಹಿ ಇರುವ ಪತ್ರ ಕೊಡಿ ಎಂದರು. ಆಗ ವಿಜಯ್ ಚುನಾವಣೆಯಲ್ಲಿ ತಮ್ಮ ಪಕ್ಷ ಏಕೈಕ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ, ಅದರ ಶಾಸಕಾಂಗ ಪಕ್ಷದ ನಾಯಕನಾಗಿ ನಾನು ಆಯ್ಕೆಯಾಗಿದ್ದೇನೆ,
ಸರ್ಕಾರ ರಚನೆಗೆ ಅವಕಾಶ ಕೊಡಿ ಎಂದು 107 ಶಾಸಕರ ಸಹಿ ಇರುವ ಪತ್ರ ಕೊಡಬೇಕಿತ್ತು. ಅದನ್ನು ಮಾಡದೆ 112 ಶಾಸಕರ ಸಹಿ ಇರುವ ಸಮ್ಮಿಶ್ರ ಸರ್ಕಾರ ರಚನೆ ಪ್ರಸ್ತಾಪದ ಪತ್ರ ಕೊಟ್ಟರು. ಆಗ ಸಹಜವಾಗಿಯೇ ರಾಜ್ಯಪಾಲರು ಸಮ್ಮಿಶ್ರ ಸರ್ಕಾರ ಅಂತೀರಿ, ಸಮ್ಮಿಶ್ರ ಸರ್ಕಾರ ರಚಿಸಲು ಅಗತ್ಯವಾದ 118 ಶಾಸಕರ ಬೆಂಬಲ ನಿಮಗಿಲ್ಲವಲ್ಲ ಎಂದು ಪ್ರಶ್ನಿಸಿದರು. ರಾಜ್ಯಪಾಲ ಅರಳೇಕರ್ ಅವರ ಈ ಮಾತಿಗೆ ವಿಜಯ್ ದಳಪತಿ ಬಳಿ ಉತ್ತರವಿರಲಿಲ್ಲ. ಹೀಗಾಗಿ ಎರಡನೇ ಸಲವೂ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಲೋಕಭವನದಿಂದ ಹೊರಬಂದರು. ಕೊನೆಗೆ ಈತ ಎಡಪಕ್ಷಗಳ ಕಚೇರಿ ಬಾಗಿಲಿಗೆ ಹೋಗಿ ಅವರ ಬೆಂಬಲ ಪಡೆಯಬೇಕಾಯಿತು. ವಿಡುದಲೈ ಚಿರತೆಗಳ ಪಕ್ಷದವರ ಷರತ್ತುಬದ್ಧ ಬೆಂಬಲ ಪಡೆದು ಅಧಿಕಾರದ ಹಾದಿ ಸುಗಮಗೊಳಿಸಿಕೊಳ್ಳಬೇಕಾಯಿತು. ಸರ್ಕಾರ ರಚನೆ ಗಜಪ್ರಸವದ ರೀತಿ 1 ವಾರಕ್ಕೆ ವಿಸ್ತರಣೆಯಾಯಿತು. ವಿಜಯ್ಗೆ ರಾಜಕೀಯ ಒಳಪಟ್ಟುಗಳ ಪರಿಚಯವಿಲ್ಲ, ಸಾಂವಿಧಾನಿಕ ಪ್ರಕ್ರಿಯೆಗಳ ಅರಿವಿಲ್ಲ ಎಂಬುದನ್ನು ದೇಶವೇ ನೋಡುವಂತಾಯಿತು. ಫಲಿತಾಂಶದ ದಿನ ಸಂಜೆಯ ವೇಳೆಗೆ ಇದೇ ಪಕ್ಷಗಳನ್ನು ಸಂಪರ್ಕಿಸಿ ಬಹುಮತ ಒಟ್ಟುಗೂಡಿಸಿಕೊಳ್ಳಲು ವಿಜಯ್ ದಳಪತಿಗೆ ಅವಕಾಶವಿತ್ತು. 2008ರ ವೇಳೆ ಕರ್ನಾಟಕದಲ್ಲಿ ಬಿಜೆಪಿ 110 ಸ್ಥಾನ ಗಳಿಸಿ ಬಹುಮತಕ್ಕೆ 3 ಸ್ಥಾನಗಳ ಕೊರತೆ ಕಂಡಾಗ ಮತ ಎಣಿಕೆ ಪೂರ್ಣಗೊಳ್ಳುವ ವೇಳೆಗೆ ಬಳ್ಳಾರಿ ರೆಡ್ಡಿಗಳು ಪಕ್ಷೇತರ ಶಾಸಕರನ್ನು ಅಕ್ಷರಶಃ ಖರೀದಿಸಿ ಹೆಲಿಕಾಪ್ಟರ್ಗೆ ತುಂಬಿಕೊಂಡು ಬೆಂಗಳೂರಿಗೆ ತಂದಿದ್ದರು. ಅಷ್ಟು ಮಿಂಚಿನ ವೇಗದಲ್ಲಿ ಬಿಜೆಪಿ ಆಗ ಆಪರೇಷನ್ ನಡೆಸಿತ್ತು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮತ ಎಣಿಕೆ ದಿನದ ಮಧ್ಯಾಹ್ನದ ಹೊತ್ತಿಗೆ ಅತಂತ್ರ ವಿಧಾನಸಭೆ ಖಚಿತವಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಜೆಡಿಎಸ್ ವರಿಷ್ಠ ದೇವೇಗೌಡರ ಮನೆಗೆ ಹೋಗಿ ಕುಳಿತಿದ್ದರು. ದೇಶದ ಅನೇಕ ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನಡೆದಿವೆ. ಇಂತಹ ರಾಜಕೀಯ ಇತಿಹಾಸದ ಅಧ್ಯಯನವೇ ಇಲ್ಲದ ವಿಜಯ್ ದಳಪತಿ ಯಾಮಾರಿ ಮುಜುಗರ ಅನುಭವಿಸಿದರು. ಆತನ ತಂದೆ ಚಂದ್ರಶೇಖರ್ ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ಆತೊರೆದು ಆಟ ಕೆಡಿಸಿದರು. ಆರಂಭದಲ್ಲೇ ವಿಘ್ನ ತಂದ ಈ ಚಂದ್ರಶೇಖರ್ ಎಂತಹ ರಾಜಕೀಯ ದಾಹ ಇರುವ ಮನುಷ್ಯ. ಆತ ತನ್ನ ಪುತ್ರನ ಸುತ್ತ ಜಮಾವಣೆ ಮಾಡಿರುವ ದುಷ್ಟಕೂಟ ಎಂಥದ್ದೋ ಮುಂದೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಅಂತೂ ಇಂತೂ ವಿಜಯ್ ದಳಪತಿ ಬಹುಮತ ಪಡೆದು ತಮಿಳುನಾಡು ಮುಖ್ಯಮಂತ್ರಿ ಹುದ್ದೆಗೆ ಬಂದಿದ್ದಾರೆ. ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಗಾಗಲೇ ಅವರ ಸುತ್ತ ದುಷ್ಟಕೂಟ ಪೊಸಿಷನ್ ತೆಗೆದುಕೊಂಡು ಬಿಟ್ಟಿದೆ. ಇನ್ನು ಮುಂದೆ ವಿಜಯ್ಗೆ ಸವಾಲುಗಳ ಸರಮಾಲೆಯೇ ಎದುರಾಗಲಿದೆ. ಮೈತ್ರಿ ಪಕ್ಷಗಳನ್ನು ಸಂಭಾಳಿಸುವುದು ಒಂದು ಥರದ ಚಾಲೆಂಜ್ ಆದರೆ ತಮ್ಮ ಸುತ್ತ ಸುತ್ತುವರೆದಿರುವ ಕ್ಯಾಕಸ್ ಪಡೆಯಿಂದ ಆಡಳಿತ ಯಂತ್ರ ಹೈಜಾಕ್ ಆಗದಂತೆ ನೋಡಿಕೊಳ್ಳುವುದು ಮತ್ತೊಂದು ರೀತಿಯ ಸವಾಲಾಗಿದೆ. ಏಕೆಂದರೆ ಈ ವಕ್ರಕೂಟಕ್ಕೆಲ್ಲ ವಿಜಯ್ ತಂದೆ ಚಂದ್ರಶೇಖರ್ ಅವರೇ ದಂಡನಾಯಕ. ಲಾಟರಿ ಮಾಫಿಯಾದ ಕಿಂಗ್ಗಳಿಂದ ಹಿಡಿದು ಪವರ್ ಬ್ರೋಕರ್ಗಳವರೆಗೆ, ಉದ್ಯಮಿಗಳಿಂದ ಹಿಡಿದು ಬ್ಲಾಕ್ ಮನಿ ಕುಳಗಳವರೆಗೆ ಎಲ್ಲರೂ ಈಗಾಗಲೇ ಆತನ ಕಿಚನ್ ಕ್ಯಾಬಿನೆಟ್ನಲ್ಲಿ ತುಂಬಿ ಹೋಗಿದ್ದಾರೆ. ಇದೆಲ್ಲಕ್ಕೂ ಕಳಶಬಿಟ್ಟಂತೆ ಖುದ್ದು ಚಂದ್ರಶೇಖರ್ ಅವರೇ ಒಬ್ಬ ಅಧಿಕಾರದಾಹಿ. ನಿಮಗೆ ಗೊತ್ತಿಲ್ಲದಿರಬಹುದು, ಚಂದ್ರಶೇಖರ್ ಅನೇಕ ವರ್ಷಗಳಿಂದಲೂ ರಾಜಕೀಯ ಪ್ರವೇಶಕ್ಕೆ ತಹತಹಿಸಿದ ವ್ಯಕ್ತಿ. ತಮ್ಮ ಪುತ್ರ ವಿಜಯ್ ಜನಪ್ರಿಯತೆಯನ್ನು ಬಳಸಿಕೊಂಡು ಅಧಿಕಾರ ಹಿಡಿಯಬೇಕು, ತಮಿಳುನಾಡನ್ನು ಆಳಬೇಕು ಎನ್ನುವ ಮಹತ್ವಾಕಾಂಕ್ಷೆ ಹೊಂದಿದ್ದ ಆತ ಇದಕ್ಕಾಗಿ ಮಗನ ನಿಲುವಿಗೆ ವಿರುದ್ಧವಾಗಿ ನಡೆದ ಮನುಷ್ಯ. ವಿಜಯ್ ಹೆಸರಿನಲ್ಲಿ ಅಭಿಮಾನಿಗಳ ಗುಂಪುಗಳು ಬಲಗೊಳ್ಳುತ್ತಲೇ ರಾಜಕೀಯ ಯೋಜನೆ ಪ್ರಾರಂಭಿಸಿದ್ದ ಚಂದ್ರಶೇಖರ್ 2020ರ ವೇಳೆಗೆ ತಮ್ಮ ಮಗನ ಹೆಸರಿನಲ್ಲಿ ಆಲ್ ಇಂಡಿಯಾ ದಳಪತಿ ವಿಜಯ್ ಮಕ್ಕಳ ಇಯಕ್ಕಂ ಎನ್ನುವ ರಾಜಕೀಯ ಪಕ್ಷವನ್ನು ಚುನಾವಣಾ ಆಯೋಗದಲ್ಲಿ ನೋಂದಾಯಿಸಿದ್ದರು. ಆದರೆ ಇದನ್ನು ಬಹಿರಂಗವಾಗಿ ತಿರಸ್ಕರಿಸಿ ಇದಕ್ಕೂ ನನಗೂ ಸಂಬಂಧ ಇಲ್ಲ ಎಂದಿದ್ದ ವಿಜಯ್ ತನ್ನ ತಂದೆ ಚಂದ್ರಶೇಖರ್, ತಾಯಿ ಸಂಧ್ಯಾ ಸೇರಿ 11 ವ್ಯಕ್ತಿಗಳ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ಈ ಪಕ್ಷದ ರಿಜಿಸ್ಟ್ರೇಷನ್ ರದ್ದುಗೊಳಿಸಿದ್ದರು. ಚಂದ್ರಶೇಖರ್ ಅವರ ರಾಜಕೀಯ ದಾಹದ ಕಾರಣಕ್ಕೆ ವಿಜಯ್ ಅವತ್ತು ಮುಜುಗರ ಅನುಭವಿಸುವಂತಾಗಿತ್ತು. ತಂದೆ ಮಗನ ನಡುವೆ ಬಿರುಕು ಮೂಡಿತ್ತು. 2 ವರ್ಷಗಳ ಹಿಂದೆ ವಿಜಯ್ ದಳಪತಿಯೇ ಸ್ವಯಂ ಪ್ರೇರಣೆಯಿಂದ ರಾಜಕೀಯ ಪಕ್ಷ ಶುರು ಮಾಡಿದಾಗ ಈ ಚಂದ್ರಶೇಖರ್ ಅವರ ಮಹತ್ವಾಕಾಂಕ್ಷೆಗಳು ಮತ್ತೆ ಜಾಗೃತಗೊಂಡಿದ್ದವು. ಹೀಗಾಗಿ ತಮ್ಮ ಬಿಸ್ನೆಸ್ ವಲಯದ ಸ್ನೇಹಿತ ಲಾಟರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ನನ್ನು ವಿಜಯ್ ಸಂಪರ್ಕಕ್ಕೆ ತಂದರು. ಎಲೆಕ್ಟ್ರೋಲ್ ಹಗರಣದ ಕಿಂಗ್ ಪಿನ್ ಆಗಿರುವ ಸ್ಯಾಂಟಿಯಾಗೋ ಇಡೀ ಭಾರತದ ಲಾಟರಿ ದಂಧೆಯನ್ನು ನಿಯಂತ್ರಿಸುವ ಪ್ರಮುಖ ಕುಳ. ಈತ ಪುದುಚೇರಿ, ತಮಿಳುನಾಡು ಮತ್ತು ಕೇರಳ ರಾಜಕಾರಣದಲ್ಲಿ ತನ್ನದೇ ಆದ ನಿಯಂತ್ರಣ ಇಟ್ಟುಕೊಂಡಿದ್ದಾನೆ. ಎಲ್ಲ ಪಕ್ಷಗಳ ಜೊತೆ ಲಿಂಕ್ ಹೊಂದಿದ್ದಾನೆ. ಮೊನ್ನೆಯ ತಮಿಳುನಾಡು ಚುನಾವಣೆಯಲ್ಲಿ ಈ ಸ್ಯಾಂಟಿಯಾಗೋ ಪತ್ನಿ ಲೀಮಾ ರೋಸಿ ಎಐಎಡಿಎಂಕೆ ಪಕ್ಷದಿಂದ ಲಾಲ್ಗುಡಿ ಕ್ಷೇತ್ರದಲ್ಲಿ ಗೆದ್ದಿದ್ದಾಳೆ. ಈತನ ಪುತ್ರ ಜೋಸ್ ಚಾರ್ಲ್ಸ್ ಪುದುಚೇರಿಯಲ್ಲಿ ಲಾಚಿಯಾ ಜನನಾಯಕ್ ಕಚ್ಚಿ ಎನ್ನುವ ಸ್ವಂತ ಪಕ್ಷ ಕಟ್ಟಿ ಚುನಾವಣೆ ಗೆದ್ದು ವಿಧಾನಸಭೆಗೆ ಬಂದಿದ್ದಾನೆ. ಇಂತಹ ಸ್ಯಾಂಟಿಯಾಗೋ ಅಳಿಯ ಅದವ್ ಅರ್ಜುನ್ ಈಗ ವಿಜಯ್ ಬಲಗೈ ಬಂಟ.
ಮೊನ್ನೆ ಚುನಾವಣೆಯಲ್ಲಿ ವಿಜಯ್ ಪರ ಸ್ಟ್ರಾಟಜಿ ಮಾಡಿದ್ದು ಕೂಡ ಈತನೇ. TVK ಪಕ್ಷದ ಸೂತ್ರಧಾರಿಯೂ ಈತನೇ. ಇಂತಹ ಕುಟುಂಬವನ್ನು ವಿಜಯ್ ಸಂಪರ್ಕಕ್ಕೆ ತಂದು ಬಾಂಧವ್ಯ ಬೆಳೆಯುವಂತೆ ಮಾಡಿದ್ದು ಚಂದ್ರಶೇಖರ್. ಆದವ್ ಅರ್ಜುನ್ ತನ್ನ ಮಾವ ಸ್ಯಾಂಟಿಯಾಗೋ ಕಡೆಯಿಂದ ದೊಡ್ಡ ಮೊತ್ತದ ಎಲೆಕ್ಷನ್ ಫಂಡನ್ನು ವಿಜಯ್ ಪಕ್ಷಕ್ಕೆ ಕೊಡಿಸಿದ್ದಾನೆ ಎನ್ನುವ ಮಾತುಗಳು ಈಗಾಗಲೇ ತಮಿಳುನಾಡಿನಲ್ಲಿ ಸುತ್ತುತ್ತಿವೆ. ಹೀಗೆ ಫಂಡು ಕೊಟ್ಟಿರುವ ಸ್ಯಾಂಟಿಯಾಗೋ ಅಧಿಕಾರಕ್ಕೆ ಬಂದ ವಿಜಯ್ ಬಳಿ ಪ್ರತಿಫಲ ಬಯಸದೇ ಇರುತ್ತಾನಾ ಮತ್ತು ಆತನ ಜೊತೆ ಇರುವ ಸಕಲ ಕಪ್ಪು ದಂಧೆಯ ಕುಳಗಳ ಪರ ಲಾಬಿ ನಡೆಸದೇ ಇರುತ್ತಾನಾ? ಆದವ್ ಅರ್ಜುನ್ ತನ್ನ ಆಟ ಆಡದೆ ಬಿಡುತ್ತಾನಾ? ಇವು ಪ್ರಶ್ನೆಗಳು. ತನ್ನ ತಂದೆಯೂ ಸೇರಿ ಈ ದುಷ್ಟಕೂಟವನ್ನು ದೂರ ಇಟ್ಟರೆ ಮಾತ್ರ ವಿಜಯ್ ದಳಪತಿಗೆ ಉಳಿಗಾಲ. ಇಲ್ಲದಿದ್ದರೆ ಪ್ರಬಲ ಪ್ರತಿಪಕ್ಷಗಳಾದ DMK, AIDMK ನಾಯಕರು TVK ಪಕ್ಷವನ್ನು ಉರಿದು ಮುಕ್ಕದೆ ಬಿಡುವುದಿಲ್ಲ. ಏನಾಗುತ್ತದೋ ಕಾದು ನೋಡೋಣ. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ. ನಮಸ್ಕಾರ. ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.